ಉಪಕಥನ ಬಹಿರಂಗ ಪ್ರಚಾರಕ್ಕೆ ತೆರೆ ಬೀಳಲಿದೆ. ಅಭ್ಯರ್ಥಿಗಳಲ್ಲಿ ಟೆನ್ಷನ್ ಶುರುವಾಗಿದೆ. ಸೋಲು ಗೆಲುವಿನ ಲೆಕ್ಕಾಚಾರ ಕೂಡ ಶುರುವಾಗಿರುವಂತದ್ದು. ಎರಡೂ ರಾಷ್ಟ್ರೀಯ ಪಕ್ಷಗಳಲ್ಲಿ ಎರಡೂ ಉಪಚುನಾವಣೆಗಳ ರಿಸಲ್ಟ್ ನಲ್ಲಿ ಇದೆಯಾ ವಿಜೇಂದ್ರ ಭವಿಷ್ಯ? ವಿಜೇಂದ್ರಗೆ ಇದೊಂದು ರೀತಿ ಪ್ರತಿಷ್ಠೆ. ಎರಡು ಬೈ ಎಲೆಕ್ಷನ್, ಎರಡು ಉಪಚುನಾವಣೆಗಳ ರಿಸಲ್ಟ್ ನಲ್ಲಿ ಅಡಗಿದೆ ವಿಜೇಂದ್ರ ಅವರ ಭವಿಷ್ಯ ಅಂತ ಹೇಳಲಾಗ್ತಿದೆ. ಬಿಜೆಪಿ ಅಧ್ಯಕ್ಷರ ಬದಲಾವಣೆ ಮೇಲೆ ರಿಸಲ್ಟ್ ಪರಿಣಾಮ ಬೀರಲಿದೆ. ಬೈ ಎಲೆಕ್ಷನ್ ಗೆದ್ರೆ ವಿಜೇಂದ್ರ ಸಾರಥ್ಯಕ್ಕೆ ಬೂಸ್ಟ್ ಸಿಕ್ಕಂತಾಗುತ್ತೆ. ಒಂದ್ ವೇಳೆ ಸೋತಿದ್ದಾದ್ರೆ ಗಂಭೀರವಾಗಿ ಹೈಕಮಾಂಡ್ ಪರಿಗಣಿಸಲಿದೆ ಅವರ ನಾಯಕತ್ವವನ್ನ. ಈ ಹಿಂದಿನ 3 ಬೈ ಎಲೆಕ್ಷನ್ ನಲ್ಲಿ ಬಿಜೆಪಿಗೆ ಸೋಲಾಗಿದೆ ಅನ್ನುವಂಥದ್ದು ನಾವು ಗಮನಿಸಬೇಕಾಗುತ್ತೆ. ಸೊ ಇಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅಧ್ಯಕ್ಷತೆಯಲ್ಲಿ ನಡೆದಿದ್ದಂತಹ ಚುನಾವಣೆ. ಸೊ ಹಾಗಾಗಿ ಈ ಬೈ ಎಲೆಕ್ಷನ್ ಗೆದ್ರೆ ವಿಜೇಂದ್ರ ಸಾರಥ್ಯಕ್ಕೆ ಬೂಸ್ಟ್ ಸಿಗುತ್ತೆ. ಒಂದ್ ವೇಳೆ ಸೋತ್ರೆ ಗಂಭೀರವಾಗಿ ಹೈಕಮಾಂಡ್ ಪರಿಗಣಿಸುತ್ತೆ. ಈ ಹಿಂದಿನ 3 ಬೈ ಎಲೆಕ್ಷನ್ ನಲ್ಲಿ ಬಿಜೆಪಿ ಸೋಲಾಗಿರುವಂತದ್ದು ನಾವು ಗಮನಿಸಬೇಕು. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅಧ್ಯಕ್ಷತೆಯಲ್ಲೇ ನಡೆದಿದ್ದಂತಹ ಚುನಾವಣೆಗಳವು. ಈಗಲೂ 2 ಉಪಚುನಾವಣೆ ಸೋತ್ರೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಕುತ್ತು ಬರುವಂತ ಸಾಧ್ಯತೆ ಇದೆ. ಈ ಹಿಂದಿನ ಸೋಲಿಗೆ BY ವಿಜೇಂದ್ರ ನಡೆ ಕಾರಣ ಅಂತ ಬಿಜೆಪಿ ರೆಬಲ್ಸ್ ನಾಯಕರು ಹೇಳಿದ್ರು. ಆದ್ರೆ ಇಲ್ಲಿ ಈ ಬೈ ಎಲೆಕ್ಷನ್ ನಲ್ಲಿ ಬಾಗಲಕೋಟೆಯಲ್ಲಂತೂ ಸ್ವತಃ ವೀರಣ್ಣ ಚರಂತಿಮಠ್ ಪರವಾಗಿ ಯತ್ನಾಳ್ ಅವರೇ, ರೆಬಲ್ಸ್ ನಾಯಕ ಯತ್ನಾಳ್ ಅವರೇ ಕಣಕ್ಕಿಳಿದಿದ್ರು ಪ್ರಚಾರಕ್ಕೆ. ಹಾಗಾಗಿ ಎಷ್ಟು ಮಟ್ಟಿಗೆ ಇದು ಹಿಂದೂ ಮತಗಳ ಒಗ್ಗೂಡುವಿಕೆಗೆ ಕಾರಣ ಆಗಬಹುದು ಅನ್ನುವಂಥದ್ದನ್ನ ಕಾದು ನೋಡಬೇಕು ಬಾಗಲಕೋಟೆಯಲ್ಲಿ. ಸೊ ಹಾಗಾಗಿ ಇನ್ನು ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಬರೋದಾದ್ರೂ ಕೂಡ ಬಿಜೆಪಿಗೆ ಒಂದಷ್ಟು ಲಾಭವಾಗುವಂತ ಸಾಧ್ಯತೆ ಇದೆ ಅಂತಲೇ ವಿಜೇಂದ್ರ ಮತ್ತು ಟೀಮ್ ಭಾವಿಸಿದಂತಿದೆ. ಯಾಕಂತಂದ್ರೆ ಒಂದ್ ಕಡೆ ಅಲ್ಪಸಂಖ್ಯಾತ ಸಮುದಾಯದವರಿಗೆ ಕಾಂಗ್ರೆಸ್ನಲ್ಲಿ ಟಿಕೆಟ್ ಕೊಡಲಿಲ್ಲ ಅನ್ನುವಂಥ ಒಂದು ಅಸಮಾಧಾನದ ಬೇಗುದಿ ಹಾಗೆ ಇದೆ. ಆ ಒಳ ಬೇಗುದಿ ಹಾಗೆ ಇರೋದ್ರಿಂದಾಗಿ ಇದು ದೊಡ್ಡ ಮಟ್ಟದಲ್ಲಿ ಹಿನ್ನಡೆಯನ್ನು ತರಬಹುದು ಕಾಂಗ್ರೆಸ್ಗೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಮತ್ತೊಂದು ಕಡೆ ಜಮೀರ್ ಅಹಮದ್ ಖಾನ್ ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಬಂದರೂ ಕೂಡ ಅವರು SS ಮಲ್ಲಿಕಾರ್ಜುನ್ ಅವರು ಮನೆಗೆ ಹೋದ್ರು, ಅಲ್ಲಿ ಊಟ ಮಾಡಿದ್ರು, ನಂತರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತಾಡಿದ್ರು, ಬಳಿಕ ಅಲ್ಲಿಂದ ಹಿಂದಿರುಗಿದ್ರು. ಅದನ್ನು ಬಿಟ್ಟರೆ ಅವರು ಪ್ರಚಾರಕ್ಕೆ ಎಲ್ಲೂ ಹೋಗಲೇ ಇಲ್ಲ. ಸೊ ಹಾಗಾಗಿ ಈ ಒಳೇಟು ಕಾಂಗ್ರೆಸ್ಗೆ ಏನಾದರೂ ಬೀಳುವಂತ ಸಾಧ್ಯತೆ ಏನಾದರೂ ಇದ್ರೆ ಅದು ಬಿಜೆಪಿ ಹೊರ ಆಗಬಹುದು ಅನ್ನುವಂಥ ಒಂದು ಲೆಕ್ಕಾಚಾರ ಬಿಜೆಪಿ ನಾಯಕರದ್ದು. ಇನ್ನು ವಿಜೇಂದ್ರ ಈ ಸಲವೂ ಸೋತ್ರೆ ಅತೃಪ್ತರಿಂದ ಹೈಕಮಾಂಡ್ಗೆ ದೂರ ಹೋಗೋದಂತೂ ಗ್ಯಾರಂಟಿ. ರೆಬಲ್ಸ್ ದೂರನ್ನು ಕೊಟ್ಟ ಬೈ ಎಲೆಕ್ಷನ್ ಸೋಲು ಪರಿಗಣಿಸಿ ರಾಜ್ಯಾಧ್ಯಕ್ಷರ ಆಯ್ಕೆ ವಿಚಾರದಲ್ಲಿ ಗಂಭೀರವಾಗಿ ತೆಗೆದುಕೊಳ್ಳಬಹುದು ಹೈಕಮಾಂಡ್. ಬಿಜೆಪಿ ಸೋತಿದೆ ಆದ್ರೆ 2 ಕ್ಷೇತ್ರಗಳಲ್ಲಿ. ರಾಜ್ಯಾಧ್ಯಕ್ಷರ ಬದಲಾವಣೆ ಬಗ್ಗೆ ಈಗಾಗಲೇ ಗುಸುಗುಸು ಶುರುವಾಗಿದೆ. ಬೈ ಎಲೆಕ್ಷನ್ ಗೆಲ್ಲಬೇಕಾದ ಅನಿವಾರ್ಯತೆಯಲ್ಲಿ ವಿಜೇಂದ್ರ ಇದ್ದಾರೆ. ಇದೇ ಕಾರಣಕ್ಕೆ ಸ್ವತಃ ಯಡಿಯೂರಪ್ಪನವರ ಅಖಾಡಕ್ಕೆ ಇಳಿದಿದ್ರು, ಪ್ರಚಾರದ ಅಖಾಡಕ್ಕೆ. ಸೊ ಹಾಗಾಗಿ ಯಡಿಯೂರಪ್ಪನವರು ಅಖಾಡಕ್ಕೆ ಇಳಿಯುವ ಮೂಲಕ ಬೈ ಎಲೆಕ್ಷನ್ ನಲ್ಲಿ 2 ಕ್ಷೇತ್ರಗಳನ್ನು ಗೆದ್ದು ವಿಜೇಂದ್ರ ಅವರ ಸ್ಥಾನವನ್ನು ಗಟ್ಟಿಗೊಳಿಸಬೇಕು, ತನ್ನ ಪುತ್ರನ ಸ್ಥಾನವನ್ನು ಗಟ್ಟಿಗೊಳಿಸಬೇಕು ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲೇ ಯಡಿಯೂರಪ್ಪನವರು ಇದ್ದಾರೆ. ಹಾಗಾಗಿ ಒಂದ್ ಕಡೆ ರಾಜ್ಯಾಧ್ಯಕ್ಷರ ಬದಲಾವಣೆ ಬಗ್ಗೆ ಈಗಾಗಲೇ ಗುಸುಗುಸು ಕೇಳಿ ಬರ್ತಾ ಇದೆ. ಇದೆಲ್ಲದರ ನಡುವೆ ಬೈ ಎಲೆಕ್ಷನ್ ಏನಾದರೂ ಸೋತಿದ್ದೇ ಆದ್ರೆ ಬಿಜೆಪಿಯ ರೆಬಲ್ಸ್ ನಾಯಕರುಗಳು ಹಿರಿಯರನ್ನ ಕಡೆಗಣನೆ ಮಾಡಲಾಗ್ತಾ ಇದೆ. ಪಕ್ಷ ಬಲವರ್ಧನೆಯಲ್ಲಿ ಹಿನ್ನಡೆ ಆಗ್ತಾ ಇದೆ. ಹಾಗಾಗಿ ಅಂಥವ್ರಿಗೆ ತಾವು ರಾಜ್ಯಾಧ್ಯಕ್ಷ ಸ್ಥಾನವನ್ನ ಮುಂದುವರಿಸುವಂಥದ್ದು ಅಥವಾ ರಾಜ್ಯಾಧ್ಯಕ್ಷ ಸ್ಥಾನದಲ್ಲೇ ಅಂಥವ್ರನ್ನ ಮುಂದುವರಿಸುವಂಥದ್ದು ಸಮಂಜಸವಲ್ಲ ಅಂತ ಹೈಕಮಾಂಡ್ಗೆ ದೂರನ್ನು ಕೊಡಬಹುದು. ತಮ್ಮವರಿಗೆ ಮಾತ್ರ ಪಕ್ಷದಲ್ಲಿ ಆದ್ಯತೆಯನ್ನ ನೀಡಲಾಗ್ತಾ ಇದೆ. ಇದೇ ಬಿಜೆಪಿ ಈ ಉಪಚುನಾವಣೆಯ ಸೋಲಿಗೆ ಕಾರಣ ಆಗಿದೆ ಅಂತ ಹೇಳಬಹುದು. ಒಂದು ವೇಳೆ 2 ಕ್ಷೇತ್ರಗಳನ್ನ ಏನಾದರೂ ಸೋತಿದ್ದೆ ಆದ್ರೆ ಆ ರೀತಿ ಏನಾದರೂ ದೂರನ್ನು ಕೊಡಬಹುದು. ಒಂದು ವೇಳೆ ಗೆದ್ದಿದೆ ಆದ್ರೆ 2 ಕ್ಷೇತ್ರಗಳನ್ನ ಅಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವ ವಿಜೇಂದ್ರ ಅವರ ಬಲವರ್ಧನೆ ಮತ್ತಷ್ಟು ಹೆಚ್ಚಾಗುವುದಂತೂ ಗ್ಯಾರಂಟಿ. ಆದ್ರೆ ಇದನ್ನ ಅಂದ್ರೆ ಈ 2 ಉಪಚುನಾವಣೆಗಳು ವಿಜೇಂದ್ರ ಪಾಲಿಗೆ ಅಗ್ನಿ ಪರೀಕ್ಷೆಯಾಗಿರುವುದಂತೂ ನಿಜ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.